ಇಂಪಾರ್ಟೆಂಟ್ ಆದ ವಿಷಯ ಯಾರು ಸ್ಕಿಪ್ ಮಾಡಬೇಡಿ. ಮೊಹಮ್ಮದ್ ದೀಪಕ್ ಈ ಹೆಸರು ಕೇಳಿದಾಗ ಏನೋ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ಉತ್ತರಾಖಂಡ್ನಲ್ಲಿ ಒಬ್ಬರು ಮುಸಲ್ಮಾನ್ ವ್ಯಕ್ತಿ ಬಾಬಾ ಹೆಸರಿನ ಅಂಗಡಿಯನ್ನಿಟ್ಟು ಬರೋಬ್ಬರಿ 30 ವರ್ಷಗಳಿಂದ ಅಂಗಡಿಯನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಅಲ್ಲಿಗೆ ಏಕಾಏಕಿ ಕೆಲವು ಕಿಡಿಗೇಡಿಗಳು ಬಂದು, ನೀವು ಬಾಬಾ ಹೆಸರನ್ನೇ ಯಾಕೆ ಅಂಗಡಿಗೆ ಇಟ್ಟಿದ್ದೀರಿ, ನೀವು ಮುಸಲ್ಮಾನರಲ್ವಾ, ಬಾಬಾ ಹೆಸರು ಹಿಂದೂ ಧರ್ಮಕ್ಕೆ ಸೇರಿದ್ದಲ್ವ ಅಂತೆಲ್ಲ ಹೇಳಿ, ಒಂದೋ ನೀವು ಅಂಗಡಿಯ ಹೆಸರನ್ನು ಬದಲಾವಣೆ ಮಾಡಬೇಕು, ಇಲ್ಲ ಎಂಬುದಾದರೆ ಅಂಗಡಿಯನ್ನೇ ಬಂದ್ ಮಾಡಬೇಕು ಅಂತಲೇ ಹೇಳಿ ಬೆದರಿಕೆ ಹಾಕ್ತಾರೆ. ಅದೇ ಸಮಯಕ್ಕೆ ಒಬ್ಬರು ಅಪರಿಚಿತ ಹಿಂದೂ ವ್ಯಕ್ತಿ ಅಲ್ಲಿಗೆ ಎಂಟ್ರಿ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಪ್ಪ, ಅವರು ಬಾಬಾ ಹೆಸರು ಅಂತ ಹಾಕಿದ್ರೆ ನಿಮಗೇನಪ್ಪ ಸಮಸ್ಯೆ ಅಂತ ಬಂದು ಪ್ರಶ್ನೆ ಕೇಳ್ತಾರೆ. ಇದು ಕೇಳಿದಾಗ ಅಲ್ಲಿನ ಕಿಡಿಗೇಡಿಗಳು ಅವನ ಜೊತೆ ಒಂದು ಪ್ರಶ್ನೆ ಕೇಳ್ತಾರೆ, ಏನಪ್ಪ ನಿನ್ನ ಹೆಸರು ಏನಪ್ಪಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ ಮೊಹಮ್ಮದ್ ದೀಪಕ್ ಅಂತ ಹೇಳ್ತಾನೆ. ಈ ಒಂದು ಹೆಸರು ಕೇಳಿದಾಗ ಅಲ್ಲಿ ನೆರೆದವರಿಗೆ ಎಲ್ರಿಗೂ ಕೂಡ ಭಾರಿ ಶಾಕ್ ಆಗಿಬಿಡುತ್ತೆ. ಇದೇನಪ್ಪ ಇಂತ ವಿಚಿತ್ರವಾದ ಹೆಸರು ಅಂತ ಅವ್ರಿಗೆಲ್ರಿಗೂ ಶಾಕ್ ಆಗಿಬಿಡುತ್ತೆ. ಈ ವಿಡಿಯೋ ಭಾರಿ ವೈರಲ್ ಆಗಿಬಿಡುತ್ತೆ. ಅದೇ ರೀತಿ ಇಡೀ ದೇಶಕ್ಕೆ ದೇಶವೇ ದೀಪಕ್ ಕುಮಾರ್ ಪರವಾಗಿ ಧ್ವನಿ ಎತ್ತುತ್ತಾ ಇದೆ. ಅದೇ ರೀತಿ ನಮ್ಮ ರಾಹುಲ್ ಗಾಂಧಿಯವರು ಕೂಡ ದೀಪಕ್ ಕುಮಾರ್ ಪರವಾಗಿ ಶಬ್ದ ಎತ್ತುತ್ತಾ ಇದ್ದಾರೆ. ಅದೇ ರೀತಿ ಎಲ್ಲಾ ಕಡೆಗಳಲ್ಲೂ ಕೂಡ ದೀಪಕ್ ಪರವಾಗಿ ಶಬ್ದ ಎತ್ತುತ್ತಾ ಇದ್ದಾರೆ. ನನ್ನ ಒಂದೇ ಒಂದು ಅಭಿಲಾಷ ಏನು ಅಂತಂದ್ರೆ, ದೀಪಕ್ ಕುಮಾರ್ ನಂತವರು ಇಡೀ ರಾಜ್ಯಗಳಲ್ಲಿ, ಇಡೀ ಜಿಲ್ಲೆಗಳಲ್ಲಿ, ಎಲ್ಲಾ ಕಡೆಗಳಲ್ಲಿ ಇರುವುದಾದ್ರೆ ನಮ್ಮ ಭಾರತ ನಂಬರ್ 1 ಆಗುವುದರಲ್ಲಿ ಸಂಶಯವೇ ಇಲ್ಲ. ನಮ್ಮ ಭಾರತ ಶಾಂತಿ ಆಗುವುದರಲ್ಲಿ ಸಂಶಯವೇ ಇಲ್ಲ. ಇಷ್ಟೆಲ್ಲಾ ದೊಡ್ಡ ಸುದ್ದಿ ಆಗ್ತಾ ಇರುವಾಗ ನಮ್ಮ ಕನ್ನಡ ಮಾಧ್ಯಮದವರು ಇದರ ಬಗ್ಗೆ ಒಂದೇ ಒಂದು ಧ್ವನಿ ಎತ್ತಿಲ್ಲ, ಇದರ ಬಗ್ಗೆ ಒಂದೇ ಒಂದು ನ್ಯೂಸ್ ಪ್ರಸಾರ ಮಾಡಿಲ್ಲ ಎಂಬುದು ಬಹಳ ಖೇದಕರವಾಗಿದೆ, ಬಹಳ ಬೇಜಾರಾಗಿದೆ ಅಲ್ವಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಒಳ್ಳೆಯದಾಗಲಿ. ಸಂದೇಶ ಇಷ್ಟವಾದರೆ ನಮ್ಮ ವಾಯ್ಸ್ ಆಫ್ ಕನ್ನಡಿಗ ಚಾನೆಲ್ ಫಾಲೋ ಮಾಡಿ, ಶೇರ್ ಮಾಡಿ. ಒಳ್ಳೆಯದಾಗಲಿ.